ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳಲ್ಲಿ ಗೊಂದಲ ಇರತಕ್ಕಂಥದ್ದು. ಆಲ್ರೆಡಿ ಯಾರೆಲ್ಲ ಕೆಸೆಟ್ ನೆಟ್ ಬರೆದಿದ್ರೆ ಅವ್ರಿಗೇನು ಇದು ಹೊರೆ ಅನಿಸೋದಿಲ್ಲ. ಬಟ್ ಹೊಸದಾಗಿ ಯಾರೆಲ್ಲ ಈ ಫೀಲ್ಡ್ಗೆ ಬಂದಿರ್ತಾರೆ ಅವ್ರಿಗೆ ಎಷ್ಟು ಪೇಪರ್ ಇದೆ, ಏನು ಕೆಸೆಟ್ ಬಗ್ಗೆ ಮಾಹಿತಿ ಅವ್ರಿಗೆ ಅಲ್ಪ ಸ್ವಲ್ಪ ಸಿಗ್ತಾ ಇರುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೆಸೆಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸೊ ನಾವು ನೇರವಾಗಿ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಒಟ್ಟಾರೆ ಎಷ್ಟು ಪತ್ರಿಕೆಗಳು ಇರ್ತವೆ ಅಂತನ್ನೋಂಥದ್ದು. ಕೆಸೆಟ್ ಅನ್ನೋಂಥ ಎಕ್ಸಾಮಲ್ಲಿ ಒಟ್ಟು 2 ಪತ್ರಿಕೆಗಳು ಇರ್ತವೆ. ಒಂದನೇದ್ದು GK ಪೇಪರು, ಅದು 50 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳಂತೆ, 50 ಪ್ರಶ್ನೆಗಳಿಗೆ 100 ಅಂಕಗಳು. ಸೊ ಇದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಕೆಲವರಿಗೆ ಇದು ಬೋರ್ ಅನಿಸ್ಬೋದು, ಬಟ್ ಇಲ್ಲಿ ಹೊಸ ವಿಚಾರಗಳಿದೆ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ನೋಡ್ತಾ ಹೋಗಿ. ನೋಡಿ, GK ಪೇಪರ್ನಲ್ಲಿ ಒಟ್ಟು 50 ಪ್ರಶ್ನೆಗಳು ಇರ್ತವೆ. ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ 2 ಅಂಕಗಳು. ಹಾಗಾಗಿ 50 ಪ್ರಶ್ನೆಗಳ ಸಂಖ್ಯೆ 50, ಅಂಕಗಳ ಸಂಖ್ಯೆ ಗರಿಷ್ಠ 100 ಆಗಿರ್ತವೆ. ಜೊತೆಗೆ ಇನ್ನೊಂದು ಪೇಪರ್ ಇರುತ್ತೆ, ಅದು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ. ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಾಮರ್ಸ್ ಯಾವುದೇ ಆಗಿರಲಿ, ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೋ ಅದು ಒಂದೇ. ಆ ಒಂದು ಪೇಪರ್ ಮೇಲೆ ಒಟ್ಟು 100 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ ಒಟ್ಟು 2 ಅಂಕಗಳು. ಹಾಗಾಗಿ ಈ ಒಂದು ಪತ್ರಿಕೆಯಲ್ಲಿ ಅಂದರೆ ನಿಮ್ಮ 2ನೇ ಪತ್ರಿಕೆಯಲ್ಲಿ ಗರಿಷ್ಠ 200 ಅಂಕಗಳನ್ನು ನೀವು ಗಳಿಸ್ಬೋದು. ಓಕೆ, GK ಪೇಪರ್ನಲ್ಲಿ 100 ಅಂಕಗಳು, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ 200 ಅಂಕಗಳು. ಒಟ್ಟಾರೆ ಗರಿಷ್ಠ ಅಂಕಗಳ ಸಂಖ್ಯೆ 300 ಆದರೆ ಗರಿಷ್ಠ ಪ್ರಶ್ನೆಗಳ ಸಂಖ್ಯೆ 150 ಆಗುತ್ತೆ. ಅಂದರೆ 150 ಪ್ರಶ್ನೆಗಳು ಇರ್ತವೆ 300 ಅಂಕಗಳಿಗೆ, ಅಂದರೆ ಗರಿಷ್ಠ 300 ಅಂಕಗಳು. ಹಾಗಾಗಿ ಇಲ್ಲಿ ಟೋಟಲ್ ಇರ್ತಕ್ಕಂಥ ಮಾರ್ಕ್ಸು 300 ಆದರೆ ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರಿ ಅಂತಂದರೆ, ನೋಡಿ ಇಲ್ಲಿದೆ, ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ಪಾಸ್ ಆಗ್ತೀರಿ ಅಂತಕ್ಕಂಥದ್ದು. ನೋಡಿ, ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಪ್ರತಿ ವರ್ಷ ಅದೆಷ್ಟೇ ಸಂಖ್ಯೆಯಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರೂ ಕೂಡ 150ರಿಂದ 160ರವರೆಗೆ ಯಾರೆಲ್ಲ, ಅಂದರೆ ಎಲ್ಲ ಸಬ್ಜೆಕ್ಟು ಹೇಳ್ತಾ ಇದ್ದೀನಿ, ಕೇವಲ ಒಂದೇ ಸಬ್ಜೆಕ್ಟ್ ಅಲ್ಲ, 150ರಿಂದ 300 ಅಂಕಗಳಿಗಿದೆ. ನೆನ್ಪಿಟ್ಕೊಳ್ರಿ, 300 ಅಂಕಗಳಿಗೆ 150ರಿಂದ 160 ಮಾರ್ಕ್ಸನ್ನು ನೀವು ತೊಗೊಂಡ್ರಿ ಅಂತಂದರೆ ನಿಮ್ಮ ಕೆಸೆಟ್ ಕ್ಲಿಯರ್ ಆದಂತೆ. ಹಾಗಾದರೆ ನೆಗೆಟಿವ್ ಇದೆಯಾ ಅನ್ನುವಂಥದ್ದನ್ನು ನೋಡೋದಾದರೆ ಖಂಡಿತವಾಗಲೂ ನೆಗೆಟಿವ್ ಇಲ್ಲ. ಇಲ್ಲಿ ನೀವು 150 ಪ್ರಶ್ನೆಗಳೇನಿರ್ತಾವಲ್ಲ, ಅಂದರೆ GKನಲ್ಲಿ 50 ಪ್ರಶ್ನೆಗಳು, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ 100 ಪ್ರಶ್ನೆಗಳು, ಒಟ್ಟಾರೆ 150 ಪ್ರಶ್ನೆಗಳು. 150 ಪ್ರಶ್ನೆಗಳಿಗೂ 150 ಪ್ರಶ್ನೆಗೂ ನೀವು ಉತ್ತರವನ್ನು ನೀಡಬೇಕು. ಯಾಕಂದರೆ ಇಲ್ಲಿ ನೆಗೆಟಿವ್ ಇಲ್ಲ. ಆ ಕಾರಣದಿಂದಾಗಿ 150ಕ್ಕೆ 150 ನೀವು ಶೇಡ್ ಮಾಡಿ ಬಂದುಬಿಡ್ಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ಕನಿಷ್ಠ 150 ಪ್ರಶ್ನೆಗಳಲ್ಲಿ 70ರಿಂದ 75 ಪ್ರಶ್ನೆಗಳು ಏನಾದರೂ ಸರಿ ಆದರೆ, ನೋಡಿ 150ರಲ್ಲಿ 70ರಿಂದ 80 ಪ್ರಶ್ನೆಗಳು ಸರಿಯಾದವು ಅಂತ ಅಂದ್ಕೊಳ್ಳಿ. 70ರಿಂದ 80 ಪ್ರಶ್ನೆಗಳು ಸರಿಯಾದವು ಅಂತಂದರೆ ನಿಮ್ಮ ಕೆಸೆಟ್ ಕ್ಲಿಯರ್ ಆದಂತೆ. ಅಂದರೆ 50% ಮಾಡಿದ್ರೂ ಸಾಕು, ನೀವು ಕ್ಲಿಯರ್ ಮಾಡ್ಕೊಂಬಿಡ್ತೀರಿ. 45% ಮಾಡಿದರೆ ಸೇಫಲ್ಲಿ ಇರ್ತೀರಿ, ಅದು ನೆನಪಿರಲಿ. ಮತ್ತು ಇದು ಯಾವುದಕ್ಕೆ ಉಪಯೋಗ ಇದೆ ಅಂತಂದರೆ, ಈಗ 826 ಹುದ್ದೆಗಳಿಗೆ ಏನು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದರೆ, ಆ ಒಂದು 826 ಹುದ್ದೆಗಳಿಗೆ ಈ ಒಂದು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ 826 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋಬೇಕಾಗಿತ್ತಂದರೆ ನೀವು ಕೆಸೆಟ್ ಅಥವಾ ನೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಅಥವಾ PhD ಮುಗಿಸ್ಕೊಂಡಿರ್ಬೇಕು. ಹಾಗಾಗಿ PhD ಅಂತಕ್ಕಂಥದ್ದು ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದೇ ಕೆಸೆಟ್ ಅಥವಾ ನೆಟ್ ಅಂತಕ್ಕಂಥದ್ದು ಕೇವಲ ಅದೊಂದು ಎಕ್ಸಾಮ್ ಆಗಿರುತ್ತೆ. ಅಲ್ಲಿ ಅಂದರೆ ಅದು ಒಂದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ನೀವು ಅಪ್ಲಿಕೇಶನ್ನ ಹಾಕಿ ನಂತರ ಎಕ್ಸಾಮನ್ನು ಬರೆದ್ರೆ ಮುಂದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಾಗಿರ್ಬೋದು ಅಥವಾ ನೆಟ್ ಎಕ್ಸಾಮ್ ನಡೆಸ್ತಕ್ಕಂಥದ್ದು ಅವರಾಗಿರ್ಬೋದು, ಅವರು ರಿಸಲ್ಟ್ ಬಿಟ್ಟ ತಕ್ಷಣ ಇದು ಕ್ಲಿಯರ್ ಆಗ್ತಕ್ಕಂಥದ್ದು. ಬಟ್ PhD ಅನ್ನೋದು ಆ ರೀತಿ ಅಲ್ಲ, 3-4 ವರ್ಷಗಳ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ PhDಗಿಂತ ನೆಟ್ಟು ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಭಾಳ ಸರಳ. ಬಟ್ PhD ಮಾಡೋದು ತಪ್ಪಂತಲ್ಲ, PhD ಮಾಡಬೇಕು. ಬಟ್ ಈಗ ನಮ್ಗೆ ಅವಸರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಏನಂತಂದರೆ ಅದು ನೆಟ್ಟು ಮತ್ತು ಕೆಸೆಟ್ ಆಗುತ್ತೆ. ಆ ಕಾರಣದಿಂದಾಗಿ ಕೆಸೆಟ್ ಎಕ್ಸಾಮ್ ಡೇಟನ್ನು ಕೂಡ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ 11, 2026ರಂದು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ನೋಟಿಫಿಕೇಶನ್ ಬಹುಶಃ ಜುಲೈ ಎಂಡ್ಗೆ ಅಥವಾ ಆಗಸ್ಟ್ನಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಆ ಕಾರಣದಿಂದಾಗಿ ಅವಾಗ ಅಪ್ಲಿಕೇಶನ್ ಹಾಕಂತ್ರಿ. ಬಟ್ ಸಿಲೆಬಸ್ ಪ್ರಕಾರ ಈಗ ಓದ್ತಾ ಹೋಗಿ. ಆಮೇಲೆ ನೋಡಿ, ಈಗ 2025ರಲ್ಲಿ ಕೆಸೆಟ್ ಎಕ್ಸಾಮ್ ನಡೆದಿತ್ತು, ಅದು ತಮಗೂ ಕೂಡ ಗೊತ್ತೇ ಇರತಕ್ಕಂಥ ವಿಚಾರ. 2025ರಲ್ಲಿ ಯಾರೆಲ್ಲ ನೀವು ಕೆಸೆಟನ್ನು ಪಾಸ್ ಮಾಡ್ಕೊಂಡಿರ್ತೀರಿ ಅವರು ಮತ್ತೊಮ್ಮೆ ಅಪ್ಲಿಕೇಶನನ್ನು ಸಲ್ಲಿಸುವಂತಿಲ್ಲ. ಒಂದು ವೇಳೆ ಸಲ್ಲಿಸಿದ್ರಿ ಅಂತಂದರೆ ನೀವು ಈ ಹಿಂದೆ ಏನು ಕೆಸೆಟನ್ನು ಪಾಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ರದ್ದುಪಡಿಸ್ತಾರೆ. ಆ ಕಾರಣದಿಂದಾಗಿ
ಅಂದರೆ ಒಬ್ಬೊಬ್ಬರು ಎರಡೆರಡು ಬಾರಿ ಕೆಸೆಟ್ ಬರಿಬಾರ್ದು ಅಂತಂದರೆ ನೋಡಿ, ಉದಾಹರಣೆಗೆ ನೀವು ಕನ್ನಡ ವಿಷಯದಲ್ಲಿ ಕೆಸೆಟ್ ಪಾಸ್ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ. ಅಂದರೆ ಕನ್ನಡ ವಿಷಯದಲ್ಲಿ ನೀವು 2025ರಲ್ಲಿ ಕೆಸೆಟ್ ಪಾಸ್ ಆಗಿದ್ದೀರಿ. ಈಗ 2026ರಲ್ಲಿ ಎಕ್ಸಾಮ್ ನಡೆಯುತ್ತೆ ಮತ್ತೊಂದು ಕೆಸೆಟ್ಗೆ. ಈಗ ನೀವೇನು ಮಾಡಬೇಕು ಅಂದರೆ, ನೀವು ಕನ್ನಡ ವಿಷಯದಲ್ಲೇ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಿಲ್ಲ. ಆದರೆ ನೀವು ಒಂದು ವೇಳೆ MA ಕನ್ನಡ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ನೀವೇನಾದರೂ MA ಹಿಸ್ಟ್ರಿ, MA ಎಕನಾಮಿಕ್ಸ್ ಈ ರೀತಿ ನೀವು ಬೇರೆ ಸಬ್ಜೆಕ್ಟನ್ನು ಮಾಡ್ಕೊಂಡಿದ್ರೆ ಮಾತ್ರ ಆ ಸಬ್ಜೆಕ್ಟ್ನಲ್ಲಿ ನೀವು ಕೆಸೆಟನ್ನು ಬರಿಬಹುದು. ಇದು ಸ್ಪಷ್ಟತೆ ಇರಲಿ. ಅಂದರೆ ಈಗ ಆಲ್ರೆಡಿ ನೀವು ಯಾವ ವಿಷಯದಲ್ಲಿ ಕೆಸೆಟನ್ನು ಪಾಸ್ ಆಗಿರ್ತೀರಿ ಅದೇ ವಿಷಯದಲ್ಲಿ ಮುಂದೆ ನೀವು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಆದರೆ ಒಬ್ಬೊಬ್ಬರು ಎರಡೆರಡು ಮೂರು PGಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಈಗ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಕನ್ನಡ, ಇಂಗ್ಲೀಷ್ ಈ ರೀತಿ ಇರ್ತಾವಲ್ಲ ಸಬ್ಜೆಕ್ಟು, ಅಲ್ಲಿ ಒಂದೊಂದು ಎರಡೆರಡು MA ಮಾಡ್ಕೊಂಡಿರ್ತಾರೆ. ಅವರು ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಆದಂಥವ್ರು ಮತ್ತೊಮ್ಮೆ ಕೆಸೆಟ್ನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಆದರೆ ಇನ್ನೊಂದು ಸಬ್ಜೆಕ್ಟ್ಗೆ ನೀವು ಬೇಕಾದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಒಬ್ಬ ವ್ಯಕ್ತಿ ಮತ್ತೊಂದು ಸಬ್ಜೆಕ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ನಿಮಗೆ ಇದೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಏನೇನು ಓದಬೇಕು ಅನ್ನೋದಾದರೆ ಹೊರಗಿಂದ ಏನೂ ಓದಕ್ಕೆ ಹೋಗ್ಬೇಡ್ರಿ. ಅಂದರೆ ಮ್ಯಾಗ್ಝೀನು, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸು, ಟೆಕ್ನಾಲಜಿ, ಕರೆಂಟ್ ಅಫೇರ್ಸು ಅದು ಇದು ಏನೇನೂ ಬೇಡಿಲ್ಲ. ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇರುವಂಥದ್ದೇ 2 ಪತ್ರಿಕೆಗಳು ನಿಮ್ಗೆ ಹೇಳಿದೆ. ಒಂದು GK ಪೇಪರು, ಇನ್ನೊಂದು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ನೋಡಿ, GK ಪೇಪರ್ಗೆ ಸಿಲೆಬಸ್ ಏನಿದೆ ಅದನ್ನು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ನೀವು GK ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ. ಆನಂತರ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿರುತ್ತಲ್ಲ, ಅಂದರೆ ಹಿಸ್ಟ್ರಿ ಇರುತ್ತೆ, ಜಸ್ಟ್ ಹಿಸ್ಟ್ರಿ ಸಿಲೆಬಸ್ ಏನಿದೆ ಆ ಹಿಸ್ಟ್ರಿ ಸಿಲೆಬಸ್ನ ಮಾತ್ರ ಓದ್ತಾ ಹೋದ್ರಿ ಅಂದರೆ ಸಾಕಾಗುತ್ತೆ. ಅಂದರೆ PC, PSI, SDFD ಅವುಗಳಿಗೆಲ್ಲ ನಾವು ಓದ್ತಾ ಹೋಗ್ತೀವಲ್ಲ, ಆ ರೀತಿ ಏನು ಸುದೀರ್ಘವಾಗಿ ಓದುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಲೆಬಸ್ ಪ್ರಕಾರ ಓದಬೇಕು. ಆಮೇಲೆ ನೀವು ಸಿಲೆಬಸ್ ಏನಿದೆ ಅದರ ಅದನ್ನು ನೀವು ಏನು ಮಾಡಬೇಕು, ಕಂಟಿನ್ಯೂ ಆಗಿ ಓದ್ತಾ ಹೋಗ್ಬೇಕು. ಅಂದರೆ ಅಲ್ಲೊಂದು ಪಾಠ, ಇಲ್ಲೊಂದು ಪಾಠ, ಅಲ್ಲೊಂದು ಅಧ್ಯಾಯ ಈ ರೀತಿ ಓದಬಾರ್ದು. ಯಾಕಂದರೆ ಒಂದು ಅಧ್ಯಾಯದಿಂದ ಮತ್ತೊಂದು ಅಧ್ಯಾಯಕ್ಕೆ ಲಿಂಕ್ ಇರುತ್ತೆ. ಆ ಕಾರಣದಿಂದಾಗಿ ನೀವು ನೋಡಿ, ಹಿಸ್ಟ್ರಿ ಅಂತಕ್ಕಂಥದ್ದು ಹೆಂಗಂದ್ರೆ ಇಸ್ವಿ ವೈಸ್ ಇರತಕ್ಕಂಥದ್ದು. ನೀವು ಪ್ರಾಚೀನ ಭಾರತದ ಇತಿಹಾಸ ಓದೋದು ಬದಲಿ ನೀವು ಮಧ್ಯಕಾಲೀನ ಇತಿಹಾಸ ಓದ್ತಾ ಹೋದ್ರಿ ಅಂತಂದರೆ ಅದು ಲಿಂಕ್ ತಪ್ಪುತ್ತೆ. ಅಂದರೆ ಆಲ್ರೆಡಿ ಯಾರೆಲ್ಲ ಓದಿದ್ರಿ, ಹಿಸ್ಟ್ರಿಯಲ್ಲಿ ಹಿಡಿತವನ್ನು ಸಾಧಿಸಿದ್ರಿ, ಅಂದರೆ ಒಂದು ಸಬ್ಜೆಕ್ಟ್ನಲ್ಲಿ ಹಿಡಿತ ಸಾಧಿಸಿರ್ತಾರಲ್ಲ, ಅವ್ರು ಎಲ್ಲಿ ಓದಿದ್ರು ಅವ್ರಿಗೆ ಅರ್ಥ ಆಗುತ್ತೆ, ಅದು ತೊಂದರೆ ಇಲ್ಲ. ಬಟ್ ಇನ್ನೂವರೆಗೂ ಕೂಡ ನಿಮ್ಮ ಸಬ್ಜೆಕ್ಟ್ನಲ್ಲಿ ಹಿಡಿತಾ ಇಲ್ಲ ಅಂತಂದರೆ ನೀವು ಸೀರಿಯಲ್ ವೈಸೇ ಹೋಗ್ಬೇಕು. ಅಂದರೆ ಕ್ರಮವಾಗಿಯೇ ಒಂದೊಂದು ಅಧ್ಯಾಯದ ನಂತರ ಮತ್ತೊಂದು ಅಧ್ಯಾಯವನ್ನು ಓದ್ತಾ ಹೋಗಬೇಕು. ಯಾಕಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಆ ಕಾರಣದಿಂದಾಗಿ ಈ ರೀತಿಯಾಗಿ ನೀವು ಓದ್ತಾ ಹೋಗ್ಬೇಕು. ಹಾಗೆ GK ಪೇಪರ್ನಲ್ಲಿ ಸಿಲೆಬಸ್ ಏನಿದೆ, 1ನೇ ಅಧ್ಯಾಯ ಏನಿದೆ ಅದು ಯಾವುದರ ಕುರಿತಿದೆ ಅದನ್ನು ಸಂಪೂರ್ಣವಾಗಿ ಓದ್ತಾ ಹೋಗಬೇಕಾಗುತ್ತೆ. ಸೊ ಇದಿಷ್ಟು ಈ ನಾನು ಮಾಹಿತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೆ. ಸೊ ಅದಾಗಿ ಕೂಡ ನಾನು ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.